ಮೂಲಕ ನಮ್ಮನ್ನೆಲ್ಲರ ಬೆಳಕಿನಡೆಗೆ ಕರೆದೊಯ್ತಕ್ಕಂಥ ಈ ಒಂದು ಉದ್ಘಾಟನೆ ನೆರವೇರಿಸತಕ್ಕಂಥ ಪರಮ ಪೂಜ್ಯ ಶ್ರೀ ಸ್ವಾಮಿ ರಾಘವೇಶ್ವರಜಿ ಮಹಾರಾಜರು ಈಗ ನಮ್ಮೆಲ್ಲರೂ ಕೂಡ ತಮ್ಮ ಆಶೀರ್ವಚನದ ಮೂಲಕ ಉದ್ಘಾಟನಾ ಪರ ಭಾಷಣದ ಮೂಲಕ ನಮ್ಮನ್ನೆಲ್ಲ ಶ್ರೀಮಾತೆಯವರ ಮಡಿಲಿಗೆ ಮಮತೆಯ ಪ್ರೀತಿಯ ಸಹಕಾರ ಸಾಗರವಾಗಿರ್ತಕ್ಕಂಥ ಶ್ರೀಮಾತೆಯವರ ಒಂದು ಮಡಿಲಿಗೆ ನಮ್ಮನ್ನೆಲ್ಲ ಕರೆದೊಯ್ತಾರೆ ಪರಮ ಪೂಜ್ಯರಿಂದ ಇದೀಗ ಉದ್ಘಾಟನಾ ಭಾಷಣ. ಗ್ಯಾಪ್ ಮ್ಯಾಲೆ ಜಾಸ್ತಿ ಬಿಡ್ಬೇಡ, ಕೆಳಬಿಡು ಗ್ಯಾಪ್ ನಡೀತದೆ. ಫುಲ್ ಕವರ್ ಮಾಡ್ತೀನಿ. ಫುಲ್ ಬಿಡ, ಕ್ಲೀನ್ ಚಲೋ ಇತ್ತು, ಕ್ಲೀನ್ ಚಲೋ ಇತ್ತು. ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ ಪ್ರಣಮಾಮಿ ಮುಹುರ್ಮುಹುಃ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮುಕ್ತಿದಾನಂದಜಿಯವರೇ, ಸ್ವಾಮಿ ವೀರೇಶಾನಂದಜಿಯವರೇ, ಸ್ವಾಮಿ ವಿಜಯಾನಂದಜಿಯವರೇ, ಹಾಗೂ ವೇದಿಕೆ ಮುಂದೆ ಬೇಲೂರು ಮಠದಿಂದ ಬಂದಿರುವ ಸ್ವಾಮೀಜಿಯವರೇ, ಹಾಗೂ ಉಳಿದ ಎಲ್ಲ ಯತಿವರ್ಯರೇ, ಮಾತಾಜಿಯವರೇ, ಭಕ್ತ ವೃಂದದವರೇ. ಮಾತೆಯವರು ಶ್ರೀಮಾತೆಯವರು ಎಲ್ಲರಿಗೂ ಪ್ರಿಯರಾದವರು. ಕೆಲವು ಭಕ್ತರುಗಳನ್ನು ನೋಡಿದ್ದೇನೆ, ಅವರಿಗೆ ಮುಂದೆ ಶ್ರೀಮಾತೆಯವರ ಹೆಸರು ಹೇಳಿದ್ರೇ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಯುತ್ತೆ. ಅಂದರೆ ಅವರು ಶ್ರೀಮಾತೆಯವರಿಗೆ ಎಷ್ಟು ಹತ್ತಿರದವರಾಗಿದ್ದಾರೆ, ಎಷ್ಟೊಂದು ಅವರನ್ನು ಮನಃಪೂರ್ವಕವಾಗಿ ಪ್ರೀತಿಸ್ತಾರೆ ಅನ್ನೋದು ಅರ್ಥವಾಗುತ್ತೆ. ಶ್ರೀಮಾತೆಯವರ ಬಗ್ಗೆ ಮಾತನಾಡಲಿಕ್ಕೆ ಹೊಸದಾಗಿ ಏನೂ ಇಲ್ಲ. ಅದರಲ್ಲೂ ಪ್ರತಿಯೊಬ್ಬ ಭಕ್ತರ ಮನೆಯಲ್ಲಿ ಕರ್ನಾಟಕದಲ್ಲಿ ಜೀವನ ಗಂಗಾ, ಶ್ರೀಮಾತೆಯವರ ಜೀವನ ಗಂಗಾ ಪುಸ್ತಕ ಎಲ್ಲರ ಮನೆಯಲ್ಲೂ ನೋಡಿದ್ದೇನೆ. ಅಂದರೆ ಎಷ್ಟು ಪ್ರೀತಿಯಿಂದ ಆಳವಾಗಿ ನೀವು ಅಧ್ಯಯನ ಮಾಡಿದಿರಿ. 2-3 ವರ್ಷದ ಹಿಂದೆ ಸ್ವಾಮಿ ಶಾರದಾತ್ಮಾನಂದರು ಕೆಂಗೇರಿಯಲ್ಲಿ ಶ್ರೀಮಾತೆಯವರ 2-3 ವರ್ಷಗಳಿಂದ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಆ ಪುಸ್ತಕದ ಮೇಲೆ ಒಂದು ಪರೀಕ್ಷೆಯನ್ನು ಏರ್ಪಾಡು ಮಾಡಿತ್ತು. ಅದರಲ್ಲಿ ಕೇಳಿದ ಸಾವಿರಾರು ಸ್ತ್ರೀಯರು ಅದರಲ್ಲಿ ಭಾಗಗೊಂಡಿದ್ದರು. ಅಂದರೆ ಪರೀಕ್ಷೆ ಬರೀಬೇಕು ಅಂದರೆ ನಿಮಗೆ ಗೊತ್ತು, ಓದದೆ ಮಾಡೋಕ್ಕಾಗಲ್ಲ. ಎಲ್ಲರೂ ಅದನ್ನು ಓದಿದಿರಿ. ಆದ್ದರಿಂದ ಸ್ಥೂಲವಾಗಿ ಇಂದು ಶ್ರೀಮಾತೆಯವರು ಏನೇನು ಮಾಡಿದರು, ನಮಗೆಲ್ಲ ಏನನ್ನು ಬಿಟ್ಟು ಹೋಗಿದ್ದಾರೆ, ಇದರ ಬಗ್ಗೆ ಒಂದು 10-15 ನಿಮಿಷ ಚಿಂತನೆಯನ್ನು ಮಾಡೋಣ. ಮೊದಲನೆಯದಾಗಿ, ಕಾಲದ ಅವಶ್ಯಕತೆಯನ್ನು ಪೂರೈಸಲಿಕ್ಕೋಸ್ಕರ ಯುಗಾವತಾರರಾದ ಶ್ರೀರಾಮಕೃಷ್ಣ ಪರಮಹಂಸರೊಂದಿಗೆ ಅವರ ಪತ್ನಿಯಾಗಿ ಅವತರಿಸಿದರು. ಇದೆಲ್ಲ ನಮಗೆ ಗೊತ್ತಿರೋ ವಿಷಯನೇ. ಆದರೂ ಮತ್ತೆ ಮತ್ತೆ ಭಾವಿಸೋದ್ರಿಂದ ಒಂದು ಆನಂದ ದೊರೆಯುತ್ತೆ. ಅದಾದ ಮೇಲೆ ಪತ್ನಿಯಾಗಿ ಬರೀ ಸಾಧಾರಣ ಪತ್ನಿಯಾಗಿ ಉಳಿಯಲಿಲ್ಲ. ತಮ್ಮ ಜೀವನದ ಮೂಲಕ ಪತ್ನಿ ಎಂಬ ಸ್ಥಾನಕ್ಕೆ ಎಂತಹ ಒಂದು ಗೌರವವನ್ನು ತಂದುಕೊಡಬಲ್ಲೆವೋ ಅನ್ನೋದನ್ನು ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಪತ್ನಿಯಾಗಿ ಆಚರಿಸಿ ತೋರಿಸಿ ಹೋಗಿದ್ದಾರೆ. ಅದಾದ ಮೇಲೆ ಈ ವೇದಕಾಲದ ಧರ್ಮವನ್ನು, ಏನು ವೇದಕಾಲದ ಧರ್ಮ ಅಂದರೆ ದೊಡ್ಡ ದೊಡ್ಡ ಮಾತುಗಳಷ್ಟೇ, ವೇದಗಳ ಕಾಲದಿಂದ ಧರ್ಮ ಅಂದರೆ ಒಂದೇ ಭಗವತ್ ಸಾಕ್ಷಾತ್ಕಾರ.
ಆ ಒಂದು ಭಗವತ್ ಸಾಕ್ಷಾತ್ಕಾರವನ್ನು, ಆ ವೇದ ಕಾಲದ ಧರ್ಮವನ್ನು ನವೀಕರಿಸಿ ಇಂದಿನ ಸ್ತ್ರೀಯರು ಅದನ್ನು ಪಾಲಿಸಲಿಕ್ಕೆ ಆಗುವಂತೆ ಮಾಡಿಕೊಟ್ಟು ಹೋಗಿದ್ದಾರೆ. ಅಂದರೆ ಭಗವಂತನ ಸಾಕ್ಷಾತ್ಕಾರ ಯಾರೊಬ್ಬರ ಸೊತ್ತಲ್ಲ, ಪ್ರತಿ ಮಾನವನ, ಪ್ರತಿ ಸ್ತ್ರೀಯ ಹಕ್ಕು. ಇದನ್ನು ಪ್ರತಿ ಸ್ತ್ರೀ ಹೆಮ್ಮೆಯಿಂದ ಬಾಳಿ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಹೋಗಬಹುದು ಅನ್ನೋದನ್ನು ತಮ್ಮ ಜೀವನದಿಂದ ತೋರಿಸ್ಕೊಟ್ಟಿದ್ದಾರೆ. ಅದಾದ ಮೇಲೆ ಅವರ ಗುರುದೇವರ ನಿರ್ಯಾಣ ನಂತರ ಮನೆಯ ಯಜಮಾನಿಯಾಗಿದ್ದುಕೊಂಡು ಸಾವಿರಾರು ಜನರಿಗೆ ಗುರುವಾಗಿ ಮಂತ್ರದೀಕ್ಷೆಯನ್ನು ಕೊಟ್ಟು ಅವರಿಗೆ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯಲಿಕ್ಕೆ ಮಾರ್ಗದರ್ಶನವನ್ನು ಮಾಡಿ ಹೋಗಿದ್ದಾರೆ. ಇದನ್ನು ಒಂದೊಂದನ್ನು ನಾವು ಆಳವಾಗಿ ಚಿಂತನೆ ಮಾಡಿ ನೋಡಬೇಕು. ಎಷ್ಟು ಚೆನ್ನಾಗಿ ಎಲ್ಲ ಕಾರ್ಯವನ್ನು ಒಬ್ಬ ಸ್ತ್ರೀ ತನ್ನ ಜೀವನದಲ್ಲಿ ನಿರ್ವಹಿಸಿದಾಳೆ ಅಂತ. ಅದಾದ ಮೇಲೆ ಈ ಒಂದು ಬೃಹತ್ ರಾಮಕೃಷ್ಣ ಮಹಾಸಂಘದ ಜನನಿಯಾಗಿ ಗುರುವಾಗಿ ಇದ್ದು ಸನ್ಯಾಸಿಗಳನ್ನು ಮುನ್ನಡೆಸುವ ಮಹಾಕಾರ್ಯವನ್ನು ಮಾಡಿದ್ದಾರೆ ಶ್ರೀಮಾತೆಯವರು. ಎಲ್ಲ ಅವರ ಜೀವನದಲ್ಲಿ ಓದಬೇಕು. ಶ್ರೀಮಾತೆಯವರು ಹೇಳ್ತಿದ್ರು, ನನ್ನ ಈ ಮಕ್ಕಳಿಗಾಗಿ, ಈ ರಾಮಕೃಷ್ಣರ ಸನ್ಯಾಸಿ ಮಕ್ಕಳುಗಳು ಇರಲಿಕ್ಕೆ ಒಂದು ನೆಲೆ ಇಲ್ಲದೆ ಕಾಡುಗಳಲ್ಲಿ ಬೆಟ್ಟಗಳಲ್ಲಿ ಉಪವಾಸವಿದ್ದುಕೊಂಡು ಸಂಚರಿಸ್ತಾ ಇದ್ದರು. ಅದನ್ನು ನೋಡಿದಾಗ ಬೋಧಗಯೆಯಲ್ಲಿ ಒಂದು ಬುದ್ಧರ ಒಂದು ಸಂಘವನ್ನು ನೋಡಿದಾಗ ನಾನು ಶ್ರೀರಾಮಕೃಷ್ಣರನ್ನು ಎಷ್ಟು ಪ್ರಾರ್ಥಿಸಿದ್ದೆ, ಎಷ್ಟು ಕಣ್ಣೀರು ಸುರಿಸಿದ್ದೆ. ನನ್ನ ಮಕ್ಕಳಿಗೆಲ್ಲ ಒಂದು ವಸತಿ ಇರುವಂತೆ ಏರ್ಪಾಡು ಮಾಡಿಕೊಡು. ಅದರ ಫಲವೇ ಬೇಲೂರು ಮಠ. ಅಂದರೆ ಶ್ರೀಮಾತೆಯವರು ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ಕುಳಿತು ಚಿಂತಿಸ್ತಾ ಇದ್ದರು, ಸನ್ಯಾಸಿಗಳನ್ನೆಲ್ಲ ಸೇರಿ ಒಂದು ಸಂಘಟನೆಯನ್ನು ಮಾಡಿ ಒಂದು ಸಂಘವನ್ನು ಸ್ಥಾಪಿಸಬೇಕು ಅಂತ. ಆದರೆ ಶ್ರೀಮಾತೆಯವರು ತಮ್ಮ ತಪಸ್ಸಿನಿಂದ ಈ ಕಾರ್ಯವನ್ನು ಸತತವಾಗಿ ಶ್ರೀರಾಮಕೃಷ್ಣನಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸುವ ಮೂಲಕ ಸಕಾರಾತ್ಮಕವಾಗಿ ಅದಕ್ಕೆ ಅವರು ಇದನ್ನು ಮಾಡಿ ಈ ಸಂಘ ಬರುವಂತೆ ಮಾಡಿದರು. ಅಷ್ಟು ಮಾತ್ರವಲ್ಲ, ಅವರಿರುವವರೆಗೂ ಈ ಸಂಘದ ಮೇಲೆ ಒಂದು ಕಣ್ಣಿಟ್ಟು ಸರಿಯಾದ ರೀತಿಯಲ್ಲಿ ಅದು ಬೆಳೆದುಕೊಂಡು ಬರೋ ರೀತಿಯಲ್ಲಿ ನೋಡಿದರು. ಅದಾದ ಮೇಲೆ ಗುರುದೇವರ ಶಕ್ತಿಯಾಗಿ ಜಗತ್ತು ಇಲ್ಲಿಯವರೆಗೂ ಕಂಡು ಕೇಳರಿಯದ ಮಾತೃಪ್ರೇಮದ ಪ್ರತಿರೂಪವಾಗಿ ಬಾಳಿ ಹೋಗಿದ್ದಾರೆ, ಇಂದು ಇದ್ದಾರೆ. ಆ ಮಾತೃಪ್ರೇಮ ಅನ್ನೋದನ್ನು ಶ್ರೀಮಾತೆಯವರು ದೇಹ ತ್ಯಾಗ ಮಾಡಿದರೂ ಕೂಡ ಬರೀ ಅವರ ಭಾವಚಿತ್ರದ ಮೂಲಕ ಯಾರು ಕಣ್ಣೀರಿಟ್ಟು ಪ್ರಾರ್ಥಿಸಿದರೂ ಅವರೇ ಆಶ್ವಾಸನೆ ಇಟ್ಟಿದ್ದಂತೆ ಕೊಟ್ಟಿದ್ದಂತೆ, ನೀನು ಯಾವಾಗ ಕಷ್ಟದಲ್ಲಿದ್ದೀ ಭಾವಿಸ್ಕೋ, ನಿನ್ನ ಹಿಂದೆ ನಿನ್ನ ತಾಯಿ ಇದ್ದಾಳೆ ಅಂತ, ನಿನ್ನ ಕಷ್ಟವೆಲ್ಲ ಪರಿಹಾರವಾಗುತ್ತೆ. ಅದು ಇಂದಿಗೂ ಸತ್ಯ, ಎಂದೆಂದಿಗೂ ಸತ್ಯವಾಗುವಂತಹ ವಿಷಯ ಇದು. ಈಶಾವಾಸ್ಯ ಉಪನಿಷತ್ತಿನಲ್ಲಿ ನಮ್ಮದು ವೇದ ಧರ್ಮ, ವೇದ ಅಂದರೆ ಉಪನಿಷತ್ತುಗಳು. ಉಪನಿಷತ್ತುಗಳಲ್ಲಿ ಬರಿಯ ಸನ್ಯಾಸಿಗಳಿಗೋ ಋಷಿಗಳಿಗೋ ಅಥವಾ ಎಲ್ಲವನ್ನು ತ್ಯಾಗ ಮಾಡಿ ಬರೀ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರುವವರಿಗೋ ಮಾರ್ಗ ತೋರಿಸುವಂಥದ್ದಲ್ಲ. ನಮ್ಮ ವೇದಗಳು ಎಷ್ಟು ಪವಿತ್ರವಾದದ್ದು, ಅವರಿಗೆ ಬೇರೆ ನಮ್ಮ ಸಾಧಾರಣ ಮನುಷ್ಯರ ಬಗ್ಗೆ ಎಷ್ಟು ಕಳಕಳಿ ಇತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಉಪನಿಷತ್ತಿನಲ್ಲೂ ಅದನ್ನು ನೀವು ಕಣ್ಣಿನಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಉಪನಿಷತ್ತುಗಳಲ್ಲಿ ಮೊದಲನೆಯ ಉಪನಿಷತ್ತು ಈಶಾವಾಸ್ಯ ಉಪನಿಷತ್ತು ಅಂತ. ಅದರಲ್ಲಿ ಬಹಳ ಸುಂದರವಾದ ಒಂದು ಶ್ಲೋಕ ಇದೆ. ಅದು ಹೇಳುತ್ತೆ, ವಾಯುರನಿಲಮೃತಂ ಅಧೇದಂ ಭಸ್ಮಾಂತಂ ಶರೀರಂ
ಓಂ ಕ್ರತೋ ಸ್ಮರ ಕ್ರತೋ ಸ್ಮರ ಕ್ರತೋ ಸ್ಮರ ಕ್ರತೋ ಸ್ಮರ. ಈ ಶ್ಲೋಕ ಬಹಳ ಸುಂದರವಾದದ್ದು. ವಾಯು ಅಂದರೆ ಪ್ರಾಣ, ಕೊನೆಯಲ್ಲಿ ಉಸಿರು ಹೋಗುತ್ತೆ ಅಂದರೆ ಪ್ರಾಣ ಹೋಗುತ್ತೆ. ಪ್ರಾಣ ಹೋಯಿತು, ಏನಾಯ್ತು ಆಮೇಲೆ ಅದನ್ನು ಇದರಲ್ಲಿ ಹೇಳ್ತಾನೆ. ಇದರಲ್ಲಿ ಆ ಪ್ರಾಣವು ಅಮೃತವಾದ ಪ್ರಾಣದಲ್ಲಿ ಅಂದರೆ ಚಿರಂತರವಾದ ಆತ್ಮದಲ್ಲಿ ನಡೆಯಲಿ. ಆಮೇಲೆ ಭಸ್ಮಾಂತಂ ಶರೀರಂ, ನಿಮ್ಮ ದೇಹ ಭಸ್ಮವಾಯಿತು. ಏನಾಯಿತು? ಸಾಧಾರಣ ಜನಗಳಿಗೆ ಅದು ಹೇಳ್ತಾ ಇದೆ, ಮತ್ತೆ ಪಂಚಭೂತಗಳಿಗೆ ಹೋಯಿತು. ವಿನಾಯಕ ಚತುರ್ಥಿಯ ಸಂದರ್ಭದಲ್ಲಿ ನಾವು ಮಣ್ಣಿನ ವಿನಾಯಕನನ್ನು ತಂದು ಪೂಜೆ ಮಾಡ್ತೀವಿ, ಕೊನೆಯಲ್ಲಿ ಅದನ್ನು ವಿಸರ್ಜನೆ ಮಾಡ್ತೀವಿ. ವಿನಾಯಕ ಎಲ್ಲಿಂದ ಬಂತು ಎಲ್ಲಿಗೆ ಹೋಯಿತು ಅಂತ ಯೋಚನೆ ಮಾಡಿ, ಮಣ್ಣಿನಿಂದ ಬಂತು, ಮತ್ತು ನೀರಿನಲ್ಲಿ ಕರಗಿ ಮಣ್ಣಾಯಿತು. ಅದೇ ರೀತಿಯಲ್ಲಿ ನಮ್ಮ ದೇಹವು ಕೂಡ ಅಷ್ಟೇ, ಪಂಚಭೂತಗಳಿಂದ ಬಂದಿದೆ. ಭಸ್ಮಾಂತಂ, ಕೊನೆಯಲ್ಲಿ ಅದನ್ನು ದಹಿಸ್ತೀವಿ, ಮತ್ತೆ ಪಂಚಭೂತಗಳಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಅಂದರೆ ಜೀವನ ಇಷ್ಟೇನಾ? ಇಲ್ಲ. ಈ ಶ್ಲೋಕ ಹೇಳುತ್ತೆ, ಕ್ರತೋ ಸ್ಮರ ಕ್ರತೋ ಸ್ಮರ ಕ್ರತೋ ಸ್ಮರ ಕ್ರತೋ ಸ್ಮರ. ಎಲ್ಲ ಮಾನವರಿಗೂ ಕರೆ ಕೊಡ್ತಾ ಇದೆ ಈ ಉಪನಿಷತ್ತು. ಅದು ಹೇಳುತ್ತೆ, ಮಗು ನೀನು ಸಾಯುವಾಗ ನೀನು ಮಾಡಿರುವ ಒಳ್ಳೆಯ ಕೆಲಸಗಳನ್ನು ನೆನೆಸಿಕೋ. ಕೊನೆಯ ದಿನ ಏನು ಮಾಡಬೇಕಂದ್ರೆ, ನಾವು ಮಾಡಿರುವಂತಹ ಒಳ್ಳೆಯ ಕರ್ಮಗಳನ್ನು ಮತ್ತೆ ಮತ್ತೆ ನೆನೆಸ್ಕೊಳ್ಬೇಕಂತೆ. ಸ್ವಲ್ಪ ಯೋಚನೆ ಮಾಡೋಣ. ಒಳ್ಳೆಯ ಕೆಲಸಗಳನ್ನು ನೆನೆಸ್ಕೊಳ್ಬೇಕಂದ್ರೆ ಅದು 1-2 ನಿಮಿಷದಲ್ಲೇ ಮುಗಿದೋಗುತ್ತೆ. ಇಡೀ ಜೀವನದಲ್ಲಿ ನಾವು ಎಷ್ಟು ಒಳ್ಳೆಯ ಕರ್ಮವನ್ನು ಮಾಡಿದ್ದೇವೆ ಅಂದರೆ ಈ ಶ್ಲೋಕ ಹೇಳ್ತಾ ಇದೆ, ಕೊನೆಯ ದಿವಸ ಅದನ್ನು ನೆನೆಸ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಸತತವಾಗಿ ಒಳ್ಳೆಯ ಕರ್ಮವನ್ನು ಮಾಡ್ತಾ ಇರು. ಮಾಡಿಲ್ವಲ್ಲ, ಕೊನೆಯ ದಿನ ಬಂದಿದೆಯಲ್ಲ. ಏನು ಮಾಡಬೇಕಂದ್ರೆ, ಈಗ ನಾವು ಇನ್ನೊಂದನ್ನು ಮಾಡಬಹುದು. ನಾವು ಒಳ್ಳೆಯ ಕರ್ಮವನ್ನು ಮಾಡಿಲ್ಲ, ಆದರೆ ಒಳ್ಳೆಯ ಕರ್ಮವನ್ನು ಮಾಡಿದ ಮಹಾಂತರುಗಳನ್ನು, ಅವತಾರ ಪುರುಷಗಳನ್ನು, ಸತ್ಪುರುಷರುಗಳನ್ನು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ. ಕೊನೆಯ ದಿನ ನಾವು ಮಾಡಬೇಕಾದ್ರೆ ಶ್ರೀಮಾತೆಯವರನ್ನ, ಅವರನ್ನು ನೆನೆಸ್ಕೊಳ್ಳೋಷ್ಟಿಂದ ಸುಲಭವಾದ ಕಾರ್ಯ ಬೇರೆ ಯಾವುದಿಲ್ಲ. ಸುಲಭವಾಗಿ ಅವ್ರ ನೆನಪು ಬರ್ತಾರೆ. ಕೊನೆಯ ದಿನ ಅಂದರೆ ಶ್ರೀಮಾತೆ ನೀನೇ ಜೀವಸ್ವರೂಪ, ನೀನೇ ದೇವಸ್ವರೂಪ, ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನನ್ನನ್ನು ನೀನು ಕೈ ಬಿಡಬೇಡ ಅಂತ ಅಷ್ಟನ್ನಾದರೂ ನಾವು ನೆನೆಸ್ಕೊಂಡಿದ್ರೆ ಅದರಿಂದ ನಮ್ಮ ಜನ್ಮ ಸಾರ್ಥಕವಾಗಿ ಹೋಗುತ್ತೆ. ಶ್ರೀಮಾತೆಯವರು ಇದನ್ನು ಬಹಳ ಸುಲಭವಾಗಿ ಹೇಳ್ತಾ ಇದ್ರು. ಅವರು ಮಾತನಾಡಿದ್ದೆಲ್ಲ ವೇದಾಂತ. ಯಾವ ಪುಸ್ತಕಗಳನ್ನು ಬರೆಯಲಿಲ್ಲ, ಅಥವಾ ಯಾವ ಭಕ್ತರುಗಳನ್ನು ಒಂದು ಸೇರಿಸಿಕೊಂಡು ಅವರಿಗೆ ಉಪದೇಶವನ್ನು ಮಾಡಲಿಲ್ಲ. ಅವ್ರು ಮಾತಾಡಿದ್ದೇ ವೇದ, ಅವ್ರು ಮಾತಾಡಿದ್ದೇ ಉಪನಿಷತ್ತು, ಅವ್ರು ಮಾತಾಡಿದ್ದೇ ಉಪದೇಶಗಳು. ಒಂದೇ ಒಂದು ಅನವಶ್ಯಕವಾದ ಮಾತನ್ನು ಇಡೀ ದಿನದಲ್ಲಿ, ಇದನ್ನೆಲ್ಲ ನಾವು ಗಮನಿಸಬೇಕು ಅವ್ರ ಜೀವನವನ್ನು ಓದುವಾಗ. ಅನವಶ್ಯವಾಗಿ ಒಂದೇ ಒಂದು ಮಾತನ್ನು ಕೂಡ ಅವರು ಆಡಿಲ್ಲ. ಆಡುವ ಮಾತುಗಳೆಲ್ಲ ವೇದಗಳಾಗಿತ್ತು. ಒಬ್ಬ ಶಿಷ್ಯ ಶ್ರೀಮಾತೆಯವರನ್ನ ಪ್ರಶ್ನೆ ಮಾಡ್ತಾನೆ. ಏನು ಪ್ರಶ್ನೆ? ಅಮ್ಮ, ಭಗವಂತನು ಮನುಷ್ಯನು ಬೇರೆ ಬೇರೆಯೇ? ಇದು ವೇದಗಳು ಹೇಳಿರುವ ಉತ್ತರಗಳು. ಆ ಉತ್ತರವನ್ನು ಶ್ರೀಮಾತೆಯವರು ಬಹಳ ಸುಲಭವಾಗಿ ಹೇಳ್ತಾರೆ. ನಮ್ಮ ವೇದಗಳ ಸಾರ ಏನು? 4 ವೇದಗಳು 4 ಸಾರವನ್ನು ಬಿಟ್ಟು ಹೋಗಿದೆ. ಒಂದು ಅಹಂ ಬ್ರಹ್ಮಾಸ್ಮಿ ಅಂದರೆ, ಮತ್ತೊಂದು ತತ್ವಮಸಿ ಅನ್ನುತ್ತೆ, ಮತ್ತೊಂದು ಅಯಮಾತ್ಮ ಬ್ರಹ್ಮ ಅನ್ನುತ್ತೆ,
ಮತ್ತೊಂದು ವೇದ ಪ್ರಜ್ಞಾನಂ ಬ್ರಹ್ಮ. ಇದು 4 ವೇದಗಳ ಸಾರ. ಎಲ್ಲದರ ಒಟ್ಟು ಮೊತ್ತದ ಅರ್ಥ ನೀನು ಬೇರೆಯಲ್ಲ, ಭಗವಂತನು ಬೇರೆಯಲ್ಲ, ನೀನೇ ಬ್ರಹ್ಮಸ್ವರೂಪ, ನೀನೇ ಭಗವಂತನ ಸ್ವರೂಪ. ಶ್ರೀಮಾತೆಯವರನ್ನು ಈ ಶಿಷ್ಯ ಪ್ರಶ್ನೆಯನ್ನು ಕೇಳಿದಾಗ ಅವನ ಮನಸ್ಸಿನಲ್ಲಿ ಸಂದೇಹ, ನಾನು ಬೇರೆ, ಭಗವಂತ ಬೇರೆ. ನಾವು ಎಲ್ಲ ಹಾಗೆ ಭಾವಿಸ್ಕೊಂಡಿರೋದು. ಪ್ರಾರ್ಥನೆ ಮಾಡುವಾಗ ನಾನು ಭಗವಂತ ಒಂದೇ ಅಂತ ಯಾವತ್ತಾದರೂ ಚಿಂತನೆ ಮಾಡಿದ್ದೇವೆಯೇ? ನಾನು ಬೇರೆ, ಭಗವಂತ ಬೇರೆ. ಭಗವಂತ ಅಪಾರ ಶಕ್ತಿಯುಳ್ಳವನು, ನಾನು ಏನೂ ಶಕ್ತಿ ಇಲ್ಲದೆ ಇರೋನು ಅಂತ. ಆದರೆ ಶ್ರೀಮಾತೆಯವರು ಹೇಳ್ತಾರೆ, ಮನುಷ್ಯನೇ ದೇವನಾಗುತ್ತಾನೆ. ಇನ್ನೂ ಒಂದು ಕಡೆ ಹೇಳ್ತಾರೆ, ಈ ಜಗತ್ತಿಗೆ ನಾವು ಬಂದಿರುವುದು ಅದಕ್ಕೋಸ್ಕರ ಅಂತ. ಅಂದರೆ ಈ ಒಂದು ಮನುಷ್ಯತ್ವದಿಂದ ಆ ಒಂದು ದೈವತ್ವಕ್ಕೆ, ಈ ಡಾರ್ವಿನ್ ಥಿಯರಿಯಲ್ಲಿ ಅಮೀಬಾಯಿಂದ ಆರಂಭವಾಗಿ ಮನುಷ್ಯನವರೆಗೆ ವಿಕಾಸವನ್ನು ತೋರಿಸಿದ ಡಾರ್ವಿನ್. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣರು, ಶ್ರೀಮಾತೆಯವರು ಆ ಡಾರ್ವಿನ್ ಥಿಯರಿ ಎಲ್ಲಿ ಮುಗಿಯಿತೋ ಅಲ್ಲಿಂದ ಶುರು ಮಾಡಿ ಮನುಷ್ಯ ದೈವನಾಗಬಲ್ಲ, ಮನುಷ್ಯ ದೈವತ್ವವನ್ನು ಪಡೆಯಬಲ್ಲ, ಮನುಷ್ಯ ಮನುಷ್ಯನಾಗಿಯೇ ಸಾಯಬೇಕಾಗಿಲ್ಲ ಅನ್ನುವುದನ್ನು ಈ ಮೂವರು ನಮ್ಮ ಎಲ್ಲ ವೇದಾಂತ ಶಾಸ್ತ್ರಗಳು ಅದನ್ನು ತೋರಿಸುತ್ತೆ. ಆದ್ದರಿಂದ ಶ್ರೀಮಾತೆಯವರು ಹೇಳ್ತಾರೆ, ಮನುಷ್ಯ ದೇವನಾಗುತ್ತಾನೆ, ಆದರೆ ನಾನು ಬ್ರಹ್ಮ ಎಂದು ಬರಿದೇ ಹೇಳುತ್ತಿದ್ದರೆ ಏನಾಗುತ್ತದೆ? ಅದು ಗಿಡಿ ಪಾಠ ಒಪ್ಪಿಸ್ದಾಗುತ್ತೆ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಆದರೆ ನಮ್ಮ ಮನಸ್ಸಿನ ಒಳಗಡೆ ನಾನೊಬ್ಬ ಸಾಧಾರಣ ಮನುಷ್ಯನ ಭಾವನೆ ತುಂಬಿರುತ್ತೆ. ಅದಕ್ಕೆ ಹೇಳ್ತಿರೋರು, ಸಾಧನೆ ಮಾಡಬೇಕು. ಸಾಧನೆ ಮಾಡಿ ಈ ಒಂದು ಅಂತಿಮ ತತ್ವವನ್ನು ನಾವು ಜೀವನದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಸಾಧನೆ ಅಂದರೆ ಏನು? ಶ್ರೀಮಾತೆಯವರು ಈ ಸಾಧನೆಯ ಬಗ್ಗೆ ಮುಖ್ಯವಾಗಿ 2 ಅಂಶಗಳನ್ನು ಹೇಳ್ತಾ ಇದ್ದರು. ಅವು 2 ಅಂಶಗಳನ್ನು ನಾವು ಜೀವನದಲ್ಲಿ ನಿಜವಾಗಿ ಪಾಲಿಸಿದರೆ ಬ್ರಹ್ಮಸ್ವರೂಪರಾಗಿ ಹೋಗಬಹುದು. ಬಹಳ ಕಷ್ಟ ಏನಲ್ಲ. ಒಂದು ವಿಶೇಷ ಅಂದರೆ ಶ್ರೀರಾಮಕೃಷ್ಣರು, ಶ್ರೀಮಾತೆಯವರು, ಸ್ವಾಮಿ ವಿವೇಕಾನಂದರು ಯಾವ ಒಂದು ಸಾಧನೆಯು ಯಾವುದನ್ನು ಮನುಷ್ಯನಿಂದ ಮಾಡಲಿಕ್ಕೆ ಆಗೋದಿಲ್ಲವೋ ಅದನ್ನು ಹೇಳಲೇ ಇಲ್ಲ ಅವರು. ಸಾಧಾರಣ ಗೃಹಸ್ಥರು, ಗೃಹಿಣಿಯರು, ಅದೇ ಸಮಯದಲ್ಲಿ ಸನ್ಯಾಸಿಗಳು ಆ ಸಾಧನೆಯನ್ನು ಸುಲಭವಾಗಿ ಮಾಡುವ ಕ್ರಮವನ್ನು ತಿಳಿಸ್ಕೊಟ್ಟು ಹೋಗಿದ್ದಾರೆ. ಶ್ರೀಮಾತೆಯವರು ಹೇಳ್ತಾರೆ, 2 ಒಂದು ಜಪ ಮತ್ತು ಧ್ಯಾನ, ಮತ್ತೊಂದು ಸೇವೆ. ಇವೆರಡರಿಂದ ಎಲ್ಲ ಧರ್ಮದ ತಳಹದಿ ಇದೆರಡೇ. ಒಂದು ಪ್ರತಿದಿನ ತಪ್ಪದೆ ಜೊತೆಯಲ್ಲೇ ಇವೆರಡೂ ಸಾಕ್ತಾ ಇರಬೇಕು. ಒಂದನ್ನು ಬಿಟ್ಟು ಒಂದನ್ನು ಮಾಡೋದಂಥದ್ದಲ್ಲ. ನಾವೆಲ್ಲ ಎಕ್ಸ್ಟ್ರೀಮ್. ಒಂದು ಬರೀ ಜಪ ಸಾಧನೆ ಮಾತ್ರ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಸಾಧ್ಯ ಅಂತ ಒಂದು ಗುಂಪು ನಂಬಿದರೆ, ಮತ್ತೊಂದು ಕರ್ಮಯೋಗದಿಂದ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಗುರಿಯನ್ನು ತಲುಪಬಹುದು ಅಂತ ಬರೀ ಕರ್ಮವನ್ನು ಮಾಡ್ತೀವಿ. ಕರ್ಮಯೋಗವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಕರ್ಮಯೋಗ ಮಾಡಬೇಕಾದರೆ ಈ ಸಾಧನೆ, ಈ ಜಪ ಮತ್ತು ಧ್ಯಾನ ಅತ್ಯಂತ ಅವಶ್ಯಕವಾದದ್ದು. ಅದಕ್ಕೆ ಶ್ರೀಮಾತೆಯವರು ಇವೆರಡೂ ಯಾವಾಗಲೂ ಜೊತೆಯಲ್ಲಿ ಹೋಗುತ್ತಾ ಇರಬೇಕು. ಅವ್ರು ಹೇಳ್ತಾರೆ, ಮಗು ಬೆಳಿಗ್ಗೆ ಹಾಗೂ ಸಂಜೆ ಇಷ್ಟ ದೇವತೆಯ ಮುಂದೆ ಕುಳಿತು ಗುರು ಕೊಟ್ಟ ಮಂತ್ರವನ್ನು ತಪ್ಪದೇ ಜಪಿಸಬೇಕು. ಇದು ಒಂದು ಶ್ರೀಮಾತೆಯ ಉಪದೇಶವನ್ನು ನಾವು ಹಿಡಿದುಕೊಂಡ್ರೆ ಸಾಕ್ರಿ. ನಾವೆಲ್ಲ ಮಂತ್ರದೀಕ್ಷೆ ಪಡಿತೀವಿ, ಆದರೆ ಎಷ್ಟು ಗಂಭೀರವಾಗಿ ಆ ಮಂತ್ರವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಶ್ರೀಮಾತೆಯವರು ಹೇಳ್ತಾ ಇರೋದಕ್ಕೋಸ್ಕರನೇ ಬೆಳಗ್ಗೆ ಮತ್ತು ಸಂಜೆ ತಪ್ಪದೆ ಜಪ ಮತ್ತು ಧ್ಯಾನವನ್ನು ಮಾಡಬೇಕು. ಏನು ಪ್ರಯೋಜನ? ಅವ್ರು ಹೇಳ್ತಾರೆ, ಗಾಳಿ ಮೋಡಗಳನ್ನು ಚದುರಿಸುವಂತೆ ಭಗವಂತನ ನಾಮ ಮನಸ್ಸಿನ ಕೊಳೆಯನ್ನು
ತೊಳೆಯುತ್ತದೆ. ಎಷ್ಟು ಶಕ್ತಿ ಇದೆ ಈ ನಾಮ ಜಪಕ್ಕೆ. ಅದರ ಬಗ್ಗೆ ಮಾತನಾಡ್ತಾ ಹೋದರೆ ಗಂಟೆಗಟ್ಟಲೆ ಮಾತನಾಡ್ಬೋದು. ಎಷ್ಟೊಂದು ಜನ ಬರಿಯ ನಾಮ ಸ್ಮರಣೆಯಿಂದ, ಶ್ರೀರಾಮಕೃಷ್ಣರ ಬಳಿಗೆ ಒಬ್ಬ ದೊಡ್ಡ ಸಾಧು ಬರ್ತಾನೆ. ಅವನದೊಂದು ದಪ್ಪ ಪುಸ್ತಕ ಇತ್ತು. ಶ್ರೀರಾಮಕೃಷ್ಣರಿಗೆ ಎಲ್ಲದರಲ್ಲೂ ಕುತೂಹಲ. ಕೇಳಿದ್ರೆ ಏನು ಪುಸ್ತಕ ಅದು ಅಂತ ಕೈಲಿ ತಗೊಂಡ್ರು, ನೋಡಿದ್ರು. ಪ್ರತಿ ಪುಟದಲ್ಲೂ ಓಂ ರಾಮ ಅಂತ ಬರೆದಿದೆ ಅಷ್ಟೇ. ಆ ಒಂದು ಗ್ರಂಥವನ್ನು ಅವನು ಇಡೀ ಜೀವನ ಅಧ್ಯಯನ ಮಾಡ್ತಾ ಇದ್ದಾನೆ, ಅಭ್ಯಾಸ ಮಾಡ್ತಾ ಇದ್ದಾನೆ. ಏನು? ಬರೀ ನಾಮ ಜಪ. ಶ್ರೀರಾಮಕೃಷ್ಣ ಬಹಳ ಸಂತೋಷವಾಗೋಗುತ್ತೆ. ಅವ್ರು ಇದಕ್ಕಿಂತ ಬೇರೆ ಇನ್ನೇನು ಬೇಕು ಅಂತ ಹೇಳಿ ಆ ಸಾಧುವನ್ನು ನೀನು ಅತ್ಯಂತ ಶ್ರೇಷ್ಠ ಸಾಧು ಅಂತ ಹೇಳ್ತಾರೆ. ಇದನ್ನು ಶ್ರೀಮಾತೆಯವರು ಇನ್ನೂ ವಿವರವಾಗಿ ಅವರ ಈ ಒಂದು ವಚನ ವೇದದಲ್ಲಿ ವಿವರಿಸಿದ್ದಾರೆ. ಅದನ್ನು ಆಳವಾಗಿ ಅಧ್ಯಯನ ಮಾಡಿ. ಎರಡನೇ ಸಾಧನೆ ಅವರು ಕೊಟ್ಟದ್ದು ಸೇವೆ. ಅದಕ್ಕೆ ಬಹಳ ಮಹತ್ವ ಕೊಟ್ಟಿದ್ದರು. ಶ್ರೀಮಾತೆಯವರ ದೃಷ್ಟಿಯಲ್ಲಿ ಸೇವೆ ಎಂದರೇನು? ನಾವು ಏನೇನೋ ನೆನೆಸ್ಕೊಳ್ತೀವಿ ಯಾವುದಾದ್ರೂ ಒಂದು ವಿಷಯವನ್ನು ಹೇಳಿದಾಗ. ಆದರೆ ಶ್ರೀಮಾತೆಯವರು ಬಹಳ ಸರಳವಾದ ಶಬ್ದಗಳಿಂದ ಅದನ್ನು ವಿವರಿಸ್ತಾ ಇದ್ದರು. ಅವರ ದೃಷ್ಟಿಯಲ್ಲಿ ಪ್ರತಿಯೊಂದು ಕೆಲಸವನ್ನು ಶ್ರದ್ಧೆಯಿಂದ ಮಾಡುವುದೇ ಸೇವೆ. ನಾವು ಮಾಡ್ತೀವಿ ಕೆಲಸ, ಬಹಳಷ್ಟು ಬಾರಿ ಬರೀ ಕಾಟಾಚಾರದ ಕೆಲಸ. ಪ್ರತಿಯೊಂದು ಕೆಲಸವನ್ನು ಶ್ರದ್ಧೆಯಿಂದ ಎಲ್ಲಿಯವರೆಗೆ ಅವರು ಅದನ್ನು ಗಮನಿಸ್ತಾ ಇದ್ರು ಅಂದರೆ, ಒಂದು ದಿವಸ ಒಬ್ಬ ಭಕ್ತ ಕಸಪೊರಕೆಯನ್ನು ಕಸ ಗುಡಿಸಿ ಒಂದು ಕಡೆ ಎಸಿತಾನೆ. ಶ್ರೀಮಾತೆಯವರು ಹೋಗಿ ಅದನ್ನು ಶ್ರದ್ಧೆಯಿಂದ ಎತ್ತಿ ಅದರ ಸ್ಥಾನದಲ್ಲಿಟ್ಟು ಹೇಳ್ತಾರೆ, ಮಗು ನೀನು ಅದನ್ನು ಎಲ್ಲಿ ಹಾಕಿದೆಯೋ ಎಸೆದೆಯೋ ಅಷ್ಟೇ ಸಮಯದಲ್ಲಿ ಅದನ್ನು ಅದರ ಸ್ಥಾನದಲ್ಲಿ ಇಡಬಹುದಾಗಿತ್ತು. ಅಂದರೆ ಏನು ಅರ್ಥ ಅಂದರೆ, ನೀನು ಮಾಡಿದ ಕೆಲಸದಲ್ಲಿ ನಿನಗೆ ಶ್ರದ್ಧೆ ಇದ್ದಿದ್ರೆ ಆ ಪೊರಕೆಯನ್ನು ಅದರ ಸ್ಥಾನದಲ್ಲಿ ಸರಿಯಾಗಿ ಇಡುತ್ತಿದ್ದೆ. ಅಂದರೆ ಶ್ರದ್ಧೆ ಅನ್ನೋ ವಿಷಯಕ್ಕೆ ಯಾವುದೇ ಒಂದು ಕೆಲಸದಲ್ಲಿ ಕೂಡ ನಾವು ಇದನ್ನು ಸೇರಿಸಲಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಹೇಳ್ತಾರೆ, ನಾವು ಮಾಡುವ ಪ್ರತಿ ಕಾರ್ಯದಲ್ಲಿಯೂ ಕರ್ಮಯೋಗಿ ಆಗಿರಬೇಕು. ಕರ್ಮಯೋಗ ಅಂತ ಹೇಳುದು. ಕರ್ಮಯೋಗ ಅಂದರೆ ಏನು? ಯಾವುದೇ ಒಂದು ಕೆಲಸವನ್ನು ಅತಿ ಶ್ರದ್ಧೆಯಿಂದ ಮಾಡುವುದೇ ಕರ್ಮಯೋಗ. ಈ ಒಂದು ಕರ್ಮಯೋಗವನ್ನು ಶ್ರೀಮಾತೆಯವರು ಬಹಳ ಒಂದು ಇದರಿಂದ ಉದಾಹರಣೆಗಳಿಂದ ಅವರು ತಿಳಿ ಹೇಳ್ತಾ ಇದ್ದರು. ಅದು ಅವರ ಒಂದೇ ಒಂದು ಚಿಕ್ಕ ಉಪದೇಶವನ್ನು ಉದಾಹರಿಸಿದರೆ, ಅವರು ತಮ್ಮ ಇಳಿ ವಯಸ್ಸಿನಲ್ಲೂ ನೂರಾರು ಜನರಿಗೆ ಆಗುವಷ್ಟು ಚಪಾತಿಯ ಹಿಟ್ಟನ್ನು ಕಲಿಸ್ತಾ ಇದ್ದರು. ಬಹಳ ವಯಸ್ಸಾಗಿತ್ತು, ನೆನೆಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಆ ಸ್ತ್ರೀ ಆ ವಯಸ್ಸಿನಲ್ಲಿ ಅಷ್ಟು ಮುದ್ದೆ, ನಮಗೆ ಒಂದು 2-3 ಚಪಾತಿ ಆಗುವಷ್ಟು ಮಾಡಬೇಕು ಅಂದ್ರೇ ಎಷ್ಟೊಂದು ನಮ್ಮ ಮನಸ್ಸಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಗ ಒಬ್ಬ ಭಕ್ತ ಅವ್ರಿಗೆ ಹೇಳ್ತಾನೆ, ಅಮ್ಮ, ಈ ಇಳಿ ವಯಸ್ಸಿನಲ್ಲಿಯೂ ನೀವು ಯಾಕೆ ಹೀಗೆ ಮಾಡಬೇಕು? ಈ ಕೆಲಸವನ್ನು ಯಾಕೆ ಮಾಡಬೇಕು? ಈ ಇಳಿ ವಯಸ್ಸಿನ ಎಷ್ಟೊಂದು ಭಕ್ತರಿದ್ದಾರೆ, ಅವ್ರಿಗೆ ಹೇಳಿದ್ರೆ ಮಾಡ್ತಾರಲ್ಲ ಅಂದಾಗ ಶ್ರೀಮಾತೆಯವರು ಹೇಳ್ತಾರೆ, ಮಗು, ಯಾವಾಗಲೂ ಯಾವುದಾದರೂ ಕೆಲಸದಲ್ಲಿ ತೊಡಗಿರುವುದು ಒಳ್ಳೆಯದು. ಮನಸ್ಸನ್ನು ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾರೆ. ಯಾವಾಗಲೂ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರಬೇಕು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಾರೆ, ಕೊನೆಯವರೆಗೂ ನಾನು ಹೀಗೆ ಕೆಲಸ ಮಾಡುತ್ತಿರುವಂತೆ ನನ್ನನ್ನು ನೀನು ಆಶೀರ್ವಾದ ಮಾಡು ಅಂತ ಹೇಳ್ತಾರೆ. ಸಾಧಾರಣ ಭಕ್ತನನ್ನು ಯಾವ ದೃಷ್ಟಿಯಿಂದ ಅವರನ್ನು ನೋಡಿದ್ರು ಅದನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ, ಹೀಗೆ ಅವರು ಮಾಡಿದ್ದು. ಶ್ರೀಮಾತೆಯವರ ಅನೇಕ ಗುಣಗಳು, ಅವರ ಎಲ್ಲ ಆ ಒಂದು ಉಪದೇಶಗಳನ್ನು ಕೆಲವು ಪದಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಇದು ಅವರ ಉಪದೇಶ ತೆಗೆದುಕೊಂಡ್ರು ಸಾಕು. ಮೊದಲನೆಯದಾಗಿ ಅವರೊಬ್ಬ ಭಕ್ತರಿಗೆ ಹೇಳ್ತಾರೆ,
ಸ್ಪಷ್ಟ ಗುರಿ ಇಟ್ಟುಕೊಂಡು ಸಾಧನೆ ಮಾಡಬೇಕು. ನಾವೆಲ್ಲ ಜಪ ಮಾಡ್ತೀವಿ, ಧ್ಯಾನ ಮಾಡ್ತೀವಿ. ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೇವೆ ಇದರಿಂದ ನಮಗೇನು ಆಗಬೇಕು ಅಂತ? ಶ್ರೀಮಾತೆಯವರು ಹೇಳ್ತಾರೆ, ಧ್ಯಾನ ಮಾಡುವಾಗ, ಜಪ ಮಾಡುವಾಗ ಯಾವುದಕ್ಕೋಸ್ಕರ ನೀನು ಅದನ್ನು ಮಾಡ್ತಾ ಇದ್ದೀ ಅಂದರೆ, ಪ್ರತಿದಿನ ಶ್ರೀಮಾತೆಯವರನ್ನು ನಾವು ಜಪ ಧ್ಯಾನ ಮಾಡುವಾಗ ಪ್ರಾರ್ಥಿಸಬೇಕು, ಒಮ್ಮೆಯಾದರೂ ನಿನ್ನ ದರ್ಶನವನ್ನು ಈ ಜೀವನದಲ್ಲಿ ನಮಗೆ ಕೊಡಮ್ಮ. ಒಮ್ಮೆ ಶಾರದಾದೇವಿಯವ್ರನ್ನ ನೋಡಿಬಿಟ್ರಿ ಏನ್ರಿ ಆಗುತ್ತೆ ಹೇಳ್ರಿ, ಎಷ್ಟು ಸಂತೋಷವಾಗುತ್ತೆ. ಈ ಸಂದರ್ಭದಲ್ಲಿ ಸ್ವಾಮಿ ರಂಗನಾಥಾನಂದಜಿಯವರ ಒಂದು ಅನುಭವವನ್ನು ಹೇಳ್ತೀನಿ. ಇದು ನಮಗೆ ದೊರೆತದ್ದು ಅವರ ದೇಹ ತ್ಯಾಗದ ನಂತರ ಅವರ ಡೈರಿಯಿಂದ. ಅದರಲ್ಲಿ ಅವರು ಹೈದರಾಬಾದಿನಲ್ಲಿದ್ದಾಗ ಒಂದು ದಿನದ ಘಟನೆಯನ್ನು ಬರೀತಾರೆ. ಆ ಘಟನೆ, ಒಂದು ರಾತ್ರಿ ಅವರಿಗೆ ಕನಸಿನಲ್ಲಿ ಮಲಕೊಂಡಿದ್ದಾಗ ಶ್ರೀಮಾತೆಯವರು ಬಂದರಂತೆ. ನಿಧಾನವಾಗಿ ಬಾಗಿಲಿನಿಂದ ಬಂದರು. ಅವರನ್ನು ನೋಡಿದೆ ನನಗೆ ಗಾಬರಿ ಆಗೋಯಿತು. ಮಲಗಿದನ್ನು ಎದ್ದು ಕುಳಿತುಕೊಳ್ಳಿಕ್ಕೆ ಹೋದೆ. ಆದರೆ ಅವರು ಶ್ರೀಮಾತೆಯವರು ಪಕ್ಕದಲ್ಲಿ ಮಂಚದ ಮೇಲೆ ಕುಳಿತು ಮಲ್ಕೊ ಅಂದರು. ಆಮೇಲೆ ನಾನು ಹೇಗೆ ಮಲ್ಕೊಳ್ಳೋದು? ಕುಳಿತಿದ್ದೆ. ಶ್ರೀಮಾತೆಯವರು ನನ್ನನ್ನು ಕೇಳಿದ್ರು, ಮಗು ನಿನಗೇನು ಬೇಕು? ಬಹಳ ಕಷ್ಟವಾದ ಪ್ರಶ್ನೆ ಇದು. ತಾಯಿಯನ್ನು ಸಾಕ್ಷಾತ್ತಾಗಿ ನೋಡಿದಾಗ ನಿಮ್ಮಲ್ಲಿ ಮಾತೇನು ಬರುತ್ತೆ, ಮನಸ್ಸೇನು ಕೆಲಸ ಮಾಡುತ್ತೆ? ಏನೂ ಆಗೋದಿಲ್ಲ. ಆದರೆ ಸ್ವಾಮೀಜಿ ಬರುತ್ತಿದ್ದಾರೆ, ಅವರನ್ನು ಕೇಳಿದ್ರಂತೆ ಒಂದೇ ಮಾತು. ಏನು ಕೇಳಿದ್ರಂತೆ? ನನಗೆ ಪ್ರತಿದಿನ ನಿನ್ನ ದರ್ಶನ ಆಗಬೇಕು, ಪ್ರತಿದಿನ ನಾನು ನಿನ್ನನ್ನು ನೋಡಬೇಕು. ಆಮೇಲೆ ಏನಾಯಿತು ಅದು ಬರೆದಿಲ್ಲ ಅವರಲ್ಲಿ. ಈ ಒಂದು ಭಾವನೆ ನಾವು ಪ್ರತಿದಿನ ಧ್ಯಾನ ಮಾಡುವಾಗ, ಜಪ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ತಾಯಿಯನ್ನು ಪ್ರಾರ್ಥಿಸ್ಕೊಳ್ಬೇಕಾಗಿರೋದು, ಒಮ್ಮೆಯಾದರೂ ನಿನ್ನ ದರ್ಶನವನ್ನು ಕೊಡು. ಒಮ್ಮೆ ನಿಮಗೆ ದರ್ಶನ ಸಿಕ್ಕಿದರೆ ನಮ್ಮ ಜನ್ಮ ಧನ್ಯ ಆಗಿ ಹೋಗುತ್ತೆ. ಆದ್ದರಿಂದ ಶ್ರೀಮಾತೆಯವರು ಹೇಳ್ತಾರೆ, ಸ್ಪಷ್ಟ ಗುರಿ ಇಟ್ಟುಕೊಂಡು ಸಾಧನೆ ಮಾಡಬೇಕು. ಎರಡನೇದಾಗಿ, ಪ್ರತಿದಿನ ಜಪ ಧ್ಯಾನ ಮಾಡಬೇಕು, ಜಪ ಧ್ಯಾನದ ಅಭ್ಯಾಸ ಮಾಡಬೇಕು, ಜೊತೆಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಬಹಳ ದೊಡ್ಡ ವಿಷಯ ಇದು. ಏನು ಆತ್ಮಾವಲೋಕನ ಅಂದರೆ, ನಾನೇ ಬ್ರಹ್ಮಸ್ವರೂಪ, ನಾನು ಈ ಬರಿಯ ಈ ದೇಹವಲ್ಲ. ಈ ಒಂದು ಭಾವನೆ ನಮ್ಮ ಆಂತರ್ಯದಲ್ಲಿ ತುಂಬಿರಬೇಕು ಯಾವಾಗಲೂ. ಆಮೇಲೆ ಬಹಳ ಈ ದಿನಗಳಲ್ಲಿ ಮಾಡಲಿಕ್ಕೆ ಕಷ್ಟವಾದ ಒಂದು ಉಪದೇಶವನ್ನು ಅವ್ರು ಹೇಳ್ತಾರೆ. ಅದೇ ಒಂದು ದೊಡ್ಡ ಸಾಧನೆ. ಏನದು? ಅವ್ರು ಹೇಳ್ತಾರೆ, ಪ್ರಾಮಾಣಿಕತೆ. ವ್ಯವಹಾರದಲ್ಲಿ, ವ್ಯಾವಹಾರಿಕ ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ನಿನ್ನ ಮನಸ್ಸು ನಿನ್ನನ್ನು ಮೋಸಗೊಳಿಸದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ನಮಗೆಲ್ಲ ಗೊತ್ತು ಪ್ರಾಮಾಣಿಕರಾಗಿರಬೇಕು ಅಂದರೆ ಎಷ್ಟು ಕಷ್ಟ ಅಂತ. ಆದರೆ ಶ್ರೀಮಾತೆಯವರ ಬಳಿಗೆ ಹೋಗಬೇಕಾದರೆ ಈ ಪ್ರಾಮಾಣಿಕತೆಯನ್ನು ನಾವು ಅನುಸರಿಸಲೇಬೇಕು. ಕೊನೆಯ ಇನ್ನೂ ಒಂದು, ಇತರರ ದೋಷವನ್ನು ಕಾಣಬೇಡ. ದೊಡ್ಡ ಉಪದೇಶ. ಮತ್ತೆ ಮತ್ತೆ ನಾವು ಕೇಳಿದ್ದೀವಿ, ಆದರೆ ಎಷ್ಟು ಅನುಸರಿಸಲಿಕ್ಕೆ ಸಾಧ್ಯವಾಗಿದೆ ನಮ್ಮ ಜೀವನದಲ್ಲಿ? ಪ್ರತಿದಿನ ರಾತ್ರಿ ಮಲ್ಕೊಳ್ಳಿಕ್ಕೆ ಮುಂಚೆ ನಾನು ಬೆಳಗಿನಿಂದ ಸಂಜೆವರೆಗೆ ಏನು ಮಾಡಿದೆ ಅಂತ ಒಮ್ಮೆ ಭಾವಿಸಿ ನೋಡಿದರೆ ನಮಗೆ ನಾಚಿಕೆಯಾಗುತ್ತೆ. ಇದನ್ನು ನಾವು ಜೀವನದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಅದರಿಂದ ಏನಾಗುತ್ತೆ? ಶ್ರೀಮಾತೆಯವರು ಹೇಳ್ತಾರೆ, ನಿನಗೆ ಮನಃಶಾಂತಿ ದೊರೆಯುತ್ತದೆ. ಮನಃಶಾಂತಿಯಿಂದ ನಾವು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ. ಆದರೆ ಅದಕ್ಕೆ ಪರಿಹಾರ ಏನು? ಶ್ರೀಮಾತೆಯವರು ತೋರಿಸ್ಕೊಟ್ಟು ಹೋಗಿದ್ದಾರೆ. ಬೇರೆಯವರಲ್ಲಿ ದೋಷವನ್ನು ಕಾಣದೇ ಇರುವಂಥದ್ದೇ. ಆದುದರಿಂದ ಈ ಸರಳವಾದ 4-5 ಗುಣಗಳನ್ನು ನಾವೇನಾದರೂ ನಮ್ಮ ಜೀವನದಲ್ಲಿ ತಂದುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟರೆ ನಮ್ಮ ಜೀವನ ಧನ್ಯವಾಗುತ್ತೆ. ಆದರೆ ಅದೇ ಸಮಯದಲ್ಲಿ ಅದು ಎಷ್ಟು ಕಷ್ಟ ಅನ್ನುವುದು ಕೂಡ
ಅರ್ಥವಾಗುತ್ತೆ. ಶ್ರೀಮಾತೆಯವರ ಒಂದು ಉಪದೇಶವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಕೊಳ್ತೀನಿ. ಅವ್ರು ಹೇಳ್ತಾರೆ, ಮಗು, ಎಲ್ಲವೂ ಮನಸ್ಸನ್ನು ಅವಲಂಬಿಸಿದೆ. ಮನಸ್ಸು ಶುದ್ಧವಾಗದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಈ ಒಂದು ಮನಃಶುದ್ಧಿಗಾಗಿ ಅದನ್ನೇ ಬಸವಣ್ಣವರು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಮನಃಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು. ಈ ಒಂದು ಮನಃಶುದ್ಧಿಗಾಗಿ ನಾವು ಮಂತ್ರವನ್ನು ಜಪಿಸಬೇಕು. ಮಂತ್ರವನ್ನು ಜಪಿಸಬೇಕಲ್ಲ ಅನ್ನುವುದಕ್ಕೋಸ್ಕರ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡಿರಬೇಕು. ಅವ್ರು ಹೇಳ್ತಾರೆ, ಒಂದು ಮಾತಿದೆ, ಸಾಧುಕನು, ಗುರು, ಕೃಷ್ಣ, ವೈಷ್ಣವ ಈ ಮೂವರ ಕೃಪೆಯನ್ನೂ ಪಡೆದಿರಬಹುದು. ಆದರೆ ಒಂದರ ಕೃಪೆ ಆಗದೇ ಇದ್ದರೆ ದುಃಖಕ್ಕೆ ಗುರಿಯಾಗುತ್ತಾನೆ. ಚಿಂತಿಸಬೇಡ. ಕಣ್ಣು ಕಿವಿಗಳ ಹಾಗೆ ಮನಸ್ಸಿನ ಸ್ವಭಾವವು ಚಂಚಲ. ಪ್ರತಿದಿನ ಸಾಧನೆ ಮಾಡು. ಭಗವಂತನ ನಾಮ ಇಂದ್ರಿಯ ಶಕ್ತಿಗಳಿಗಿಂತಲೂ ಬಲಶಾಲಿಯಾದದ್ದು. ಭಗವಂತನ ಸಾಕ್ಷಾತ್ಕಾರ ಆದರೆ ಏನಾಗುತ್ತೆ? ಶ್ರೀಮಾತೆ ಹೇಳ್ತಾರೆ, ಭಗವತ್ ಸಾಕ್ಷಾತ್ಕಾರವನ್ನು ಹೊಂದಿದವನಿಗೆ ಅದರಲ್ಲಿ ಏನಾಗುವುದು? ಅವನಿಗೇನು 2 ಕೋಡು ಬರುವುದೇ? ಅವನ ಮನಸ್ಸು ಶುದ್ಧವಾಗುವುದು. ನಾವು ಮಾಡುವ ಎಲ್ಲ ಸಾಧನೆಗಳು ಒಂದೇ ಒಂದಕ್ಕೋಸ್ಕರ, ಈ ಒಂದು ಮನಃಶುದ್ಧಿಗೋಸ್ಕರ. ಶ್ರೀ ಶಂಕರಾಚಾರ್ಯರು ಭಗವದ್ಗೀತೆಯಲ್ಲಿ ಆ ಒಂದು ಕರ್ಮಣೈವೇ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಅಂತ ಒಂದು ಶ್ಲೋಕ ಇದೆ. ಅಂದರೆ ಕರ್ಮಯೋಗದ ಮಾರ್ಗದಿಂದಲೇ ಜನಕ ಮಹಾರಾಜರುಗಳು ಸಿದ್ಧಿಯನ್ನು ಪಡೆದರು. ಅಲ್ಲಿ ಶಂಕರಾಚಾರ್ಯರು ಬರೀತಾರೆ, ಕರ್ಮಯೋಗದಿಂದ ಮನಸ್ಸು ಸಂಪೂರ್ಣ ಶುದ್ಧವಾಗುತ್ತೆ. ಶುದ್ಧವಾದರೆ ತಕ್ಷಣ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತೆ. ಅಂದರೆ ನಾವು ಈ ಮಾಡುವ ಎಲ್ಲ ಸಾಧನೆಗಳ ಒಂದು ಗುರಿ ಏನು ಅಂದರೆ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳುವುದು. ಮನಸ್ಸು ಶುದ್ಧಿ ಆದರೆ ತಕ್ಷಣವೇ ಭಗವತ್ ಸಾಕ್ಷಾತ್ಕಾರವಾಗುತ್ತೆ. ಅದರಿಂದ ಅವರು ಹೇಳ್ತಾರೆ, ಅವನ ಮನಸ್ಸು ಶುದ್ಧವಾಗುವುದು. ಶುದ್ಧ ಮನಸ್ಸಿನಿಂದ ಅವನಿಗೆ ಜ್ಞಾನ ಹಾಗೂ ಆತ್ಮಜಾಗೃತಿ ದೊರೆಯುವುದು. ಈ ಒಂದು ಶ್ರೀಮಾತೆಯವರ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳುವುದರಿಂದ ಇಂತಹ ಬ್ರಹ್ಮಜ್ಞಾನ ಪ್ರಾಪ್ತಿಯನ್ನು ಪಡೆಯಲಾಗುವಂತೆ ಶ್ರೀಮಾತೆಯವರ ಕೃಪೆಗಾಗಿ ಪ್ರಾರ್ಥಿಸಿಕೊಳ್ಳೋಣ. ನಮಸ್ಕಾರ. ಬಂಧುಗಳೇ.